ಒಂದು ಹ್ಯಾಂಡ್ ಬ್ರೇಕ್ ಕೂಡ ಕಾಣಿಸ್ತಾ ಇಲ್ವಲ್ರಿ? ಚೆನ್ನಾಗಿದೆ ರೀ, ಪ್ರೀಮಿಯಂ ಡಿಸೈನ್ ಆಗಿದೆ. ಇದು ಕೂಡ ಇಷ್ಟು ದೊಡ್ಡ ಗಾಡಿನಲ್ಲಿ ನನಗೆ ಒಂದು ಹ್ಯಾಂಡ್ ಬ್ರೇಕ್ ಕೂಡ ಕಾಣಿಸ್ತಾ ಇಲ್ವಲ್ರಿ? ಹೌದು ಸರ್, ಮೊದಲಿನ ಕಾರ್ಗಳ ತರ ಇದರಲ್ಲಿ ದೊಡ್ಡದಾಗಿ ಹ್ಯಾಂಡ್ ಬ್ರೇಕ್ ಲಿವರ್ ಕೊಟ್ಟಿಲ್ಲ. ಅದ್ರ ಬದಲಾಗಿ ನಮ್ ವಿಕ್ಟೋರಿಯಸ್ ಅಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್ ಕೊಟ್ಟಿದ್ದಾರೆ. ಈ ಜಸ್ಟ್ ಒನ್ ಬಟನ್ ಇಂದ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಈಗ ಹೇಳ್ತೀನಿ ನೋಡಿ. ಫಸ್ಟ್ ಕನ್ವೀನಿಯನ್ಸ್. ಮೊದಲಾಗಿದ್ರೆ ನಿಮಗೆ ಇಲ್ಲಿ ದೊಡ್ಡದಾಗಿ ಹ್ಯಾಂಡ್ ಬ್ರೇಕ್ ಲಿವರ್ ಬರ್ತಾ ಇತ್ತು, ಅದನ್ನ ನೀವು ಪುಲ್ ಮಾಡಿ ಲಾಕ್ ಮಾಡಬೇಕಿತ್ತು. ಒಂದೊಂದ್ಸಲ ಲಾಕ್ ಆಗ್ತಿತ್ತು, ಒಂದೊಂದ್ಸಲ ಲಾಕ್ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ಆಗಲ್ಲ. ವಿತೌಟ್ ಎನಿ ಎಫರ್ಟ್ಸ್ ಜಸ್ಟ್ ಒನ್ ಬಟನ್ ಇಂದ ನೀವು ಲಾಕ್ ಅಂಡ್ ಅನ್ಲಾಕ್ ಮಾಡಬಹುದು. ಇದರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಜೊತೆಲಿ ಆಟೋ ಹೋಲ್ಡ್ ಬರುತ್ತೆ. ಸಿಟಿ ಟ್ರಾಫಿಕ್ಸ್ ಅಲ್ಲಿ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಾರ್ನ ಸ್ಟೀಡಿ ಆಗಿ ಇಟ್ಕೊಳ್ಳುತ್ತೆ. ಸೊ ಮುಂಚಿನ ತರ ನೀವು ಬ್ರೇಕ್ ಪೆಡಲ್ ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಷ್ಟೇ ಅಲ್ಲ, ಅಪ್ ಹಿಲ್ಸ್ ಅಲ್ಲಿ ಆಗಿರ್ಬೋದು, ಡೌನ್ ಹಿಲ್ಸ್ ಅಲ್ಲಿ ಆಗಿರ್ಬೋದು, ಕಾರ್ನ ರೋಲ್ ಬ್ರೇಕ್ ಆಗೋದಕ್ಕೆ ಗಾಡಿ ಬಿಡೋದಿಲ್ಲ. ಅಷ್ಟೇ ಅಲ್ಲ ಸರ್, ಇಲ್ಲಿ ದೊಡ್ಡ ಹ್ಯಾಂಡ್ ಬ್ರೇಕ್ ಇಲ್ದಿರೋದ್ರಿಂದ ನಿಮ್ಮ ಕ್ಯಾಬಿನ್ ನಲ್ಲಿ ಸ್ಪೇಸ್ ಸಿಗುತ್ತೆ. ಆದ್ರಿಂದ ನಿಮ್ಮ ಕ್ಯಾಬಿನ್ ಕ್ಲೀನ್, ಪ್ರೀಮಿಯಂ ಅಂಡ್ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಈ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ ವಿತ್ ಆಟೋ ಹೋಲ್ಡ್ ಇದು ಒನ್ ಆಫ್ ದಿ ಸೇಫ್ಟಿ ಫೀಚರ್ ಕೂಡ ಹೌದು. ಯಾಕಂದ್ರೆ ಕಾರ್ ಫುಲ್ ಲೋಡ್ ಅಲ್ಲಿ ಇದ್ದಾಗ ಯಾವುದೇ ಸಿಚುವೇಶನ್ ಅಲ್ಲಿ ಕೂಡ ಕಾರ್ನ ಸ್ಲೈಡ್ ಬ್ಯಾಕ್ ಆಗೋದಕ್ಕೆ ಬಿಡೋದಿಲ್ಲ. ತುಂಬಾ ಚೆನ್ನಾಗಿದೆ ಸರ್, ಈ ಫೀಚರ್ ತುಂಬಾ ಇಷ್ಟ ಆಯ್ತು. ನಿಮಗೂ ಈ ವಿಕ್ಟೋರಿಯಸ್ ಕಾರ್ ಇಷ್ಟ ಆಗಿದ್ರೆ ನಮ್ಮ ಕಲ್ಯಾಣಿ ಮೋಟಾರ್ಸ್ ಅಲ್ಲಿ ಈಗಲೇ ಬಂದು ಬುಕ್ ಮಾಡ್ಕೊಳ್ಳಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.